ಬುದ್ಧ ಕಾಶಿಯೊಳಗೆ ವರ್ಷಿಸ್ತಾರ ಮಾಡಿದ. ಅಲ್ಲಿ ಒಬ್ಬ ದೊಡ್ಡ ಶ್ರೀಮಂತ ಅವನೊಂತನೇ ಬೋಧಕ ಪ್ರಭಾವಿತನಾಗಿ ಅವ ಸನ್ಯಾಸಿ ಆದ, ಮನೆಯೇ ಬಿಟ್ಟ. ದೊಡ್ಡ ಶ್ರೀಮಂತ ಆದಾಗ ಅವನು ಭಿಕ್ಷೆ ಮಾಡಿಕೊಂಡು ತಿನ್ನೋದು ಸ್ವಭಾವ ಸನ್ಯಾಸಿಗಳು. ದಿವಸ ಹೋಗ ನಾವು ಬೇಯವನು, ನನ್ನ ಮನೆ ಹಾಳು ಮಾಡಿದೆ, ನನ್ನ ಮಗನ ಮನೆ ಬಿಡಿಸಿದ್ವಿ, ಅದಾತು ಇದಾತು ಅಂತ ಬುದ್ಧನ ಬೇದೆ ಬಿತ್ತು. ಅವ ಸುಮ್ಮನೆ ಹೋಗ್ತಿದ್ದ. ಒಂದು ತಿಂಗಳದಾಗ ಅನುಭವಿ ಅಜ್ಜ ಬುದ್ಧರಿಗೆ ನಮಸ್ಕಾರ ಮಾಡೋದು ಮಾತು ಕೇಳ್ತಾನೆ. ಬುದ್ಧಿ ನಮ್ಮದೊಂದು ಮಾತನ್ನು ತಾವು ಉತ್ತರ ಕೊಡಬೇಕು. ಏನು ಕೇಳು, ಒಂದು ತಿಂಗಳಾತು ನೋಡ್ತೀನಿ, ನೀವು ಬರೋತ್ನಾಗ ಅಜ್ಜಕ್ಕೆ ಹೋಗಿ ಅಲ್ಲಿ ಭಿಕ್ಷಕ್ಕೆ ಹೋಗ್ತೀನಿ, ನೀವು ಹೋದಾಗ ಮುದುಕು ನಿಮ್ಮ ಬೇಯ್ತಾನೆ, ನೀನು ಸುಮ್ಮನೆ ಹೋಗಿರಲ್ಲ ಅಂತ. ಹೌದು, ಅದು ಅವನ ಧರ್ಮ, ಇದನ್ನು ಭಿಕ್ಷಾ ಬೇಡೋದು ನನ್ನ ಧರ್ಮ. ಅಂದರೆ ಅವನು ಬೇದದ್ದು ಅದು ತಪ್ಪು ಒಪ್ಪೆಯಲ್ಲಿ ತಪ್ಪೆಯಲ್ಲಿ ಅದು ಯಾರಿಗೆ ಹೋಗ್ತೈತಿ ಅಂತ ಕೇಳೋ ಬುದ್ಧನ. ಅದು ಅವನಿಗೆ ಹೋಗ್ತೈತಿ ಅಂದ್ಬಿಟ್ಟು ಯಾವ್ದಾರ ಮುದುಕ ಅವಂಗೆ ಹೋಗೋದಂತ ಹೇಳಿದ. ಆಶ್ಚರ್ಯ ನನಗೆ, ಅದಂಗೆ ಹೋಗ್ತೈತಿ ಅಂತ ಕೇಳಿದ್ರೆ, ಗಾಡಿ ಚೆಂಡು ಹೋಗಿದ್ರೆ ಆ ಚೆಂಡು ಒಗ್ದಾನ ಕಡೆ ಬರುತ್ತೆ, ಮತ್ತೆ ಕಡೆ ಹೋಗುತ್ತೆ ಅಂತ ಕೇಳಿದ್ರು. ಯಾವ ಹುಡುಗಿ ಗಾಡಿ ಚೆಂಡು ಹೋಗ್ದಾನ ಆ ಚೆಂಡು ಅವನ ಕಡೆ ಹೋಗ್ಬಿಡುತ್ತೆ, ಹೌದಲ್ಲ? ನಾನು ಬರೋದು ಬೇಗ ತಿರುಗಿ ಅವಂಗ ಮುಡ್ತೈತಿ, ನಾ ಕೊಲ್ಲ ಅಂದ್ಬಿಟ್ಟು. ಶರಣರು ಹೇಗಂತ ಕೇಳಿದ್ರೆ, ಅವರಿರೋ ನಾಲಿಗೆಯಂತೆ, ಕಿವಿಯಂತೆ, ಕಣ್ಣಿನಂತೆ. ಅದಂಗ್ರಿ ಅಂತೀರ? ನಮಗೂ ಕಣ್ಣದವ, ನಮಗೂ ನಾಲಿಗೆ ಐತಿ, ನಮಗೂ ಕಿವಿ ಅದ, ಕಣ್ಣದ, ನಾಲಿಗೆ ಅದ, ಎಲ್ಲ ಅದ. ಮತ್ತು ಆ ಮಾತನ್ನು ನಮಗೆ ಸಂಬಂಧ ಸಾಗುದಿಲ್ಲ ಅಂತಂದ್ರೆ, ನೋಡು, ತುಪ್ಪ ತಿಂದರೂ ನಾಲಿಗೆ ಸ್ವಚ್ಛನ, ಬೇನು ರಸ ಕುಡಿದ್ರೂ ನಾಲಿಗೆ ಸ್ವಚ್ಛನ, ಉಪ್ಪಿನಕಾಯಿ ತಿಂದರೂ ನಾಲಿಗೆ ಸ್ವಚ್ಛನ, ಸೆರೆ ಕುಡಿದ್ರೂ ನಾಲಿಗೆ ಸ್ವಚ್ಛನ, ನಾಲಿಗೆ ತಿಂದರೂ ನಾಲಿಗೆ ಸ್ವಚ್ಛನ. ನಾಲಿಗೆ ಏನು ರೇಪ್ ಐತಾನೆ, ಹೌದಲ್ಲ? ಹಾಗೆ ದಾಂಡಿ ಅವ್ರು ನಿರ್ಲೇಪ ಇರ್ತಾರಂತ. ನಿರ್ಲೇಪ ಯಾವುದೋ ಹೊಸಗೊಳಂಗಿಲ್ಲ ಅವರು. ಅದು ಹೆಂಗೆ ನಿರ್ಲೇಪ ಇರ್ತಾರೆ ಅಂತ ಕೇಳಿದ್ರೆ, ಈಗ ಗುಡದಿಂದ ನೀರು ಹರಿದು ಬರೋಕೈತಿ, ಪೂಲ್ ಐತಿ, ಹೌದಾ? ಆ ನೀರು ಪೂಲ್ ಬಡ್ಡೆಗೆ ಹಾದು ಈ ಕಡೆ ಪಾರಾಕೈತಿ, ಹಳ್ಳಿ ನಿಂತಂದ್ರೆ ಅದು ಪೂಲ್ನ ನೀರು ಇರ್ತಾರೆ, ಮಳೆ ಅಂತಂದ್ರೆ ಇರೋದಿಲ್ಲ. ಆ ಪೂಲ್ ಖುಲ್ಲಾನೇ ಇರ್ತೈತಿ. ಆ ಪೂಲ್ ಹೆಂಗೆ ಖುಲ್ಲ ಇರ್ತೈತಿಲ್ಲ, ಬರ್ತೈತಿ ಈ ಕಡೆ, ಬರ್ತೈತಿ ಈ ಕಡೆ ಹೋಗ್ತೈತಿ. ನಾ ಖುಲ್ಲ, ನಾನು ಶಬ್ದದಲ್ಲಿಪ್ಪ ಕಿವಿಗಿಲ್ಲ. ನಾವು ಕಣ್ಣು ಮುಖಾಂತರ ನೋಡ್ತೀವಿ, ನೀವು ನೋಡ್ತೀವಿ, ನಾವು ನೋಡ್ತೀವಿ. ಒಬ್ಬ ತಪ್ಪು ಮಾಡೋದನ್ನು ನೋಡ್ತೀವಿ, ಒಬ್ಬ ಕುಡುಕನನ್ನು ನೋಡ್ತೀವಿ, ಒಬ್ಬ ಬಡದಾಟ ನೋಡ್ತೀವಿ, ಒಬ್ಬ ವಿಚಾರ ಮಾಡೋದನ್ನು ಎಲ್ಲ ನೋಡ್ತೀವಿ. ನಾವು ನೋಡಿದ್ರು ಆ ನೋಟ ವಸ್ತುವಿನ ಚಾರಿತ್ರಿಕ ಪಾತ್ರತೆ ದೃಷ್ಟಿ, ಆ ಪಾತ್ರತೆ ನಮ್ಮ ಕಣ್ಣೊಳಗೆ ಏನೇ ಒಂದು ಲೇಪನಾಗಿ ಅಲ್ಲೇ ಉಳಿದೋದು ಅನ್ನೋದು ಇಲ್ಲ. ಕಣ್ಣಿರ್ಲೇಪ ಅಲ್ಲ, ಏನೋ ನೋಡೋ ಹೊತ್ನಾಗ ಕಣ್ಣಾಗ ಒಂದು ಧೂಳಿ ಕಣ್ಣು ಬಿದ್ದರೆ ಅದು ಇಟ್ಕೊಂಡು ಹೊರಗೆ ಕುಣಿಗೆ ಗಿಡಕಡೆ ಹೊರಗೆ ಹಾಕಿಬಿಡ್ತೈತೆ, ಅದು ಇಟ್ಕೊಳ್ಳೋದಲ್ಲ. ಅದು ಹೇಗೋ ಹಾಗೆ ಜ್ಞಾನಿಗಳಿರ್ತಕ್ಕಂಥ ಇದು. ಶಿವಲಿಂಗೇಶ್ವರರು ಮೊನ್ನೆ ಹೇಳಿ, ನಾನು ಶಿವಲಿಂಗೇಶ್ವರರ ಒಂದನ್ನು ಅಧ್ಯಯನಕ್ಕೆ ಮೊದಲ ಪ್ರಯಾಣ ನಡೆದವರು ಅವರ ಅಂತ ಹೇಳಿ ಪಾತಂಜಲಿ ಔಷಧ ಸಮಗ್ರ ಅಧ್ಯಯನ ಮಾಡೋದು ಪ್ರಸಂಗ ಬಂತು ನನಗೆ. ಈಗ ಅವರು ಆಕಾಶಗಮನದ ಹೇಳಬೇಕು, ಅವ್ರು ಪುರಾಣಕ್ಕೆ ನಿಮಗೆ ಆಕಾಶಗಮನ ಬರ್ತದೆ, ಕೆಲವು ಪವಾಡಗಳು ಬರ್ತಾವೆ. ಆಕಾಶಗಮನ ಅವ್ರು ಹೇಗೆ ಮಾಡ್ತಾರೆ ಅಂತ ಕೇಳಿದ್ರೆ, ಇದು ಸ್ವಲ್ಪ ಜಟಿಲವಾದಂಥ ವಿಷಯ. ಇದು ಪಾತಂಜಲಿ ಸೂತ್ರಕಾರ ಆಧಾರ ಕೊಟ್ಟಾರೆ. ಅದಕ್ಕೆ ಒಂದನ್ನು ಉಪಮಾ ಕೊಟ್ಟರೆ ನೀವು ಅಷ್ಟು ತಿಳ್ಕೊಂಡ್ಬಿಡ್ಬೇಕು. ಅವ್ರು ಹೆಂಗೆ ಅಂತಂದ್ರೆ, ಯೋಗಾಭ್ಯಾಸ ಅದೇನೆ ಅರಳೆ ಅಂತೀವಿ, ಹಳ್ಳಿ ಹತ್ತಿ ಕಾಯಿ ಬೀಜ ತೆಗೆದ್ರೆ ಅದು ಹಳ್ಳಿ ಹೆಂಗೆ ಹಗರ್ತದ್ರೆ ಹಾಗೆ. ಅದಕ್ಕಿಂತ ಉಪಯೋಗ ಕೊಟ್ಟು ನಿಮಗೆ. ಈ ಅಕ್ಕಿ ಗಿಡ ಐತಿ, ಅಕ್ಕಿ ಗಿಡ ಕಾಯಿ ಇರ್ತೈತಿ, ಹೌದಾ?
ಆ ಕಾಯಿ ಬಲಿತು ಒಣಗಿ ಒಡಿತಂದ್ರೆ ಒಳಗೆ ಬಿಳಿ ಹೂ ಇರ್ತೈತಿ. ಹೌದಾ? ಅದು ಹಾರ್ಕೋತ ಹೋಗುತ್ತೆ ಹಂಗೆ. ಇದು ವಕೀಲರು ನೋಡಿರ್ತಾರೆ, ಪೇಟೆಗಿದ್ದವ್ರು ಏನು ನೋಡ್ತಾರೆ, ಆ ಎಕ್ಕಿ ಗಿಡದ ಅರಳಿ ಯಾವ ಪ್ರಕಾರ ಹಾರಿ ಹೋಗ್ತದಲ್ಲ ಆ ಪ್ರಕಾರ ಯೋಗಿ ಶರೀರ ಅರಳಿನ ತೆಗಿರ್ತೈತಿ. ಅವರು ಆಕಾಶವನ್ನು ಮಾಡ್ಬೋದು. ಈಗ ವೇದನೆ ಬರ್ತದೆ, ವಿಮಾನ ಬರ್ತದೆ ವಿಷಯ. ಇದನ್ನು ಜರ್ಮನ್ ಕಲ್ತು ವಿಮಾನ ಮಾಡೋಕೆ ಕಲ್ತರಂತ ಶಾಸ್ತ್ರ ಇರ್ತದೆ. ವಿಮಾನ ಮಾಡೋಕೆ ಬುದ್ಧಿ ಹೊಂಟದೆ ಭಾರತೀಯ ವೇದಗಳನ್ನು ಕಂಡಂತ ಅಲ್ಲಿ ವಿಮಾನ ಗಮನಿಸಿ ಪಶುಕ್ಕೆ ಬರ್ತದೆ. ಅದನ್ನ ನೋಡಿ ಅವ್ರು ಮಾಡೋಕೆ ಕಲ್ತರು. ಹೀಗಾಗಿ ಈ ಜ್ಞಾನಿಗಳ ವಿಷಯಕ್ಕೆ ಹೀಗೆ ಅಂತ ನಾವು ಹೇಳಕ್ಕೆ ಬರೋದಲ್ಲ. ಒಬ್ಬ ಯೋಗಿ ತನ್ನ ದೃಷ್ಟಿಗೆ ಹಲವಾರು ವರ್ಷಗಳ ಪರ್ಯಂತರ ಇರಬಹುದು. ಹೌದಾ? ಇದಕ್ಕೆ ನಾವು ನಮ್ಮ ಕಾಶಿ ಅಧ್ಯಯನ ಇದ್ದಾಗ ಶಿವರಾಜ ವಿಜಯ ಅಂತಕ್ಕಂಥ ಗ್ರಂಥ ಇತ್ತು, ನಮ್ಮ ಪಠ್ಯ ಪುಸ್ತಕ ಇತ್ತು. ಅದರ ಒಂದು ವಿಷಯ ಬಂತು ಏನಂತಂದರೆ, ಮಧ್ಯಪ್ರದೇಶದಲ್ಲಿ ಗುಡ್ಡು, ಅಲ್ಲಿ ಒಬ್ಬ ಮುಸ್ಲಿಂ ಸುಲ್ತಾನ ಅವ ಬೇಟೆಯಾಡ್ಕೊತ ಹೋಗಿಬಿಟ್ಟ. ಹೋಗಿದ್ಗ ಗುಡ್ಡ ಅಲ್ಲಿ ಒಂದು ಬಾಕಲಿ ಒಂದು ಕಲ್ಲು ಹಿಂಗೆ ಇಟ್ಟಿದ್ದು ಕಲ್ಲು ಇತ್ತು. ಇದು ಈ ಪ್ರತ್ಯೇಕ ಕಲ್ಲು ಕಾಣಿಸಿದ್ರೆ ಏನಿದೆ ಇದು ನೋಡಿ ಸೇವಕನ ಕರೆಸಿ ಆ ಕಲ್ಲು ತೆಗ್ಸಿದ. ಕಲ್ಲು ತೆಗಿಸುವಾಗ ಹೋಗ್ತಾನೆ, ಒಬ್ಬ ಯೋಗಿ ಕೊಡ್ತಾನೆ. ಅಲ್ಲಿ ಕಣ್ಣಲ್ಲಿ ಮತ್ತೊಂದು ಮುಖ ತೇಜದ, ಶರೀರ ಕೃಷಿ ಅದ, ಎಲ್ಲಿ ತೆರ ಮೇಲೆ ಇದಕ್ಕೆ ಹತ್ತದ, ನೀರವಾಗಿ ಮನುಷ್ಯ ಅದಾನೆ. ಒಂದು ಕೈ ಹಾಕೊಂಡು ಕೂತಾನ, ಜಡಿ ನೆಲಕ್ಕೆ ಹತ್ತಾವ, ನಟಿಯಾಗಿ ಕೂತಾನೆ. ನೋಡಿ ಆಶ್ಚರ್ಯಪಟ್ಟವ. ಆಶ್ಚರ್ಯಪಟ್ಟು ಹೊರಗೆ ಡಂಗ್ರ ಬಡ್ದವ. ಇಲ್ಲಿ ಯೋಗಿ, ಇಲ್ಲೊಬ್ಬ ಗವಿಯಲ್ಲಿ ಯೋಗಿ ಇದ್ದಾನೆ. ಆ ಯೋಗಿಯನ್ನು ಯಾರು ಮಾತಾಡಿಸ್ತೀರಿ ಅವರಿಗೆ ನಿಮಗೆ ನಾ ಅರ್ಧ ರಾಜ್ ಕೊಡ್ತೀನಿ ಅಂತ ಅವ್ರು ಡಂಗ್ರ ಬಡಿಸಿದ. ಯಾರು ಮಾತಾಡಿಸ್ತಾರೆ? ಆ ಯೋಗನ ಬಲ್ಲಂಥ ಪುರುಷನ ಬರಬೇಕು, ಮತ್ತೊಬ್ಬರು ಯಾರು ಬರಬೇಕಲ್ಲಿ. ಡಾಕ್ಟ್ರ ಒಂದು ಇಂಜೆಕ್ಷನ್ ಮಾಡಿದಂಥ ರಿಯಾಕ್ಷನ್ ಅಂತಂದರೆ ಅದಕ್ಕೆ ಪ್ರತಿ ಇಂಜೆಕ್ಷನ್ ಕೊಡೋಕೆ ಅವನೇ ಬರಬೇಕು, ಮತ್ತೊಬ್ಬರು ನಡೆಯಂಗಿಲ್ಲ ಅಲ್ಲಿ. ಯಾಕೆ? ಅದರ ಪರಿಜ್ಞಾನ ಹೋಗಿರ್ತೈತಿ. ಹಾಗೆ ಮತ್ತೊಬ್ಬ ಯೋಗಾಭ್ಯಾಸ ಮಾಡೋದಂಥ ಒಬ್ಬ ಸನ್ಯಾಸಿ ಬರ್ತಾನೆ. ಬಂದು ನಾನು ಅದನ್ನು ವಿಚಾರ ಮಾಡ್ತೀನಿ ಅಂತೀನಿ. ನಿನಗೇನು ಬೇಕು? ಅರ್ಧ ನಾ ಹೇಳಿ ಸಾಮಾನು ಕೊಡೋದು ನಾವು. ಏನು? ಒಂದು ಅರ್ಧ ಕಿಲೋ ಬೆಣ್ಣೆ ಕೊಡೋದು ನಾವು. ಒಂದು ಅರ್ಧ ಕಿಲೋ ಬೆಣ್ಣೆ ಕೇಳಿದೆ. ಮತ್ತೇನು ಕೊಡಲಿ? ಒಂದು 10-20 ಗಾಡಿ ಹುಲ್ಲುಗಿ ಮುಂದೆ ನಾವು ಗಟ್ಟಿ ಗವಿ ಇತ್ತು. ಹುಲ್ಲುಗಿ ಅಂತ ಹೇಳಿಬಿಟ್ಟ. ಹುಲ್ಲು ಹೋಗಿ ಅಂತ ಆತ ಆ ಪ್ರಕಾರ ರಾಜನದ್ನೇ ಮುಗೀತು. ನೀವು ಯಾರು ಎದುರು ನಿಂದಿರಬೇಡ್ರಿ ಅಂತ ಹೇಳಿದ. ಅವ್ರಿಗೇನು ನೀವು ಯಾರು ನಿಂದಿರಬೇಡ ಅಂತ ಹೇಳಿದ. ಬರೀ ಈ ಕಡೆ ಬಾ ಅಂತ ಹೇಳಿದ. ಈ ಕಡೆ ಮಗಲು ನಡೆಸಿಕೊಂಡ. ಅವ ಸನ್ಯಾಸಿ ಯೋಗಾಭ್ಯಾಸ ಹಿಂದಿತ್ತು. ಇಲ್ಲಿ 2 ನಾಡಿ ಇದ್ದಾವೆ. ಇಲ್ಲಿ ಪತಂಜಲಿ ಇದರಲ್ಲಿ ಬರ್ತದೆ, ಚರಕ ಸಂಹಿತೆಯಲ್ಲಿ ಬರ್ತದೆ. ಆರೋಗ್ಯದಲ್ಲಿ ಅದು ಸತ್ಯವಾಗಿದ್ದಂಥ ವಿಷಯ. ಇಲ್ಲಿ ಒಂದು ಏನು ನಡೆದ ಶರೀರದೊಳಗೆ ಒಂದು ನಾಡಿ ಮೇಲ್ಮುಖ ಹೋಗ್ತೈತಿ, ರಕ್ತನಾಡಿ. ಒಂದು ನಾಡಿ ಕೆಳಮುಖ ಬರ್ತೈತಿ. ಹೌದನ್? ಯೋಗಿಯ ನಾಡಿಯೊಳಗೆ ಏನು ಅಂತಂದ್ರೆ ಆ ಮೇಲ್ಮುಖ ಹೋಗ್ತಕ್ಕಂಥ ನಾಡಿ ಅದು ಚರ್ಚೆ ಇಟ್ಟು ಕೆಳಮುಖ ಬರ್ತಕ್ಕಂಥ ನಾಡಿಯನ್ನು ನಾವು ಬಂದ್ ಮಾಡಿರ್ತಾನೆ ನಾವು ತನ್ನ ಯೋಗಾಭ್ಯಾಸ ಮುಖಾಂತರವಾಗಿ. ಆದ ಕಾರಣ ಪ್ರಾಣ ಅನ್ನೋದು ಒಂದು ಸಮಾಧಿ ಉದಿರ್ತದೆ. ಅವ ಬೆಣ್ಣೆ ತೊಗೊಂಡು ಹಿಂದೆ ಎತ್ತಿಗೆಸಿಂದ ಅದು ಬೆಣ್ಣೆ ನಾಡಿ ತೀಡ್ತಾ ಇದ್ದಾನೆ. ನೀರು ತೀಡನ ಮುಂದೆ ಏಕ್ದಮ್ ಒಂದು ಕೆಲವೊಂದು ಗಳಿಗೆ ಮೇಲೆ ಅವ ಕಣ್ ತೆಗಿತಾನೆ. ಕಣ್ ತೆಗೆದೇ ನೋಡ್ತಾನೆ. ನೋಡಿದ ತಕ್ಷಣ ಮುಂದಿನ ಹುಲ್ಲಿಗೆಲ್ಲ ಬೆಂಕಿ ಹತ್ತಿಬಿಡ್ತಾರೆ. ಯೋಗಾಗ್ರಿ ಅಂತಾರೆ ಇದಕ್ಕೆ ಯೋಗಾಗ್ರಿ ಅಂತಾರೆ. ಅವ ಸುಲ್ತಾನಿಗೆ ಭಾಳ ಆಶ್ಚರ್ಯಿಸ್ತದೆ. ಹಿಂದಾಡಿ ಮುಂದೆ ಬರೋದು ಧೈರ್ಯ ಆಗಿರಲಿಲ್ಲ ಅವನು ಸುಲ್ತಾನಿಗೆ. ಈ ಯೋಗಿನ ಬಂದು ನಮಸ್ಕಾರ ಮಾಡಿ ಕೇಳ್ತಾರೆ. ಆಗೊಂದು ಮಾತು ಕೇಳ್ತಾರಂತವ. ಏನು? ಸೀತಾ ನೋಡೋಕೆ ಹನುಮಂತ ಹೋಗಿದ್ದ, ಏನಾಯ್ತು ಒಂದು ಕೇಳಿತ್ತು. ಅರ್ಥ ಆಯ್ತಾ? ಸೀತಾ ನೋಡೋಕೆ ಹನುಮಂತ ಸಂಸಾರ ಮಾಡೋಕೆ ಹನುಮಂತ ಹೋಗಿದ್ದ. ಅದೇನೋ ಒಂದು ಕೇಳಿದ್ರೆ ಅದು ಮುಗಿದು ಹಿಂಗೆ ಬರುತ್ತೆ ಅಂದ್ರೆ ಬಾಗಲ ಬಂದು ಮಾಡ್ಕೊಂಡು ಹೋಗೋದು ಬಿಡು. ಅಂದರೆ ಯೋಗಾಭ್ಯಾಸಿ ಅವ ತನ್ನ ಶಕ್ತಿ ಸಾಕಷ್ಟು ಬದುಕ್ಬೋದು ಅಂತ ಅರ್ಥ. ಆದರೆ ಇಲ್ಲಿ ಇದನ್ನೇ ಯಾಕೆ ಹೇಳ್ತಂತಂದರೆ ಅವರು ಪವಾಡ ಪುರುಷರಾದರೂ ಕೂಡ, ಆ ಪವಾಡ ಪುರುಷರಾಗಿದ್ದರೂ ಕೂಡ ಅವರು ಅದಕ್ಕೆ ಪ್ರಸಾದಕರಾಗಿ ಇದ್ದರು. ಅಂದ್ರೇನು? ಅದರಲ್ಲಿ ಅಭಿಮಾನ ಪಟ್ಟಿದ್ದಿಲ್ಲ ಅಂತ ಅರ್ಥ. ಒಬ್ಬ ಜಾದೂಗಾರ ಮಾಡ್ತಾರೆ, ಜಾದುವನ್ನು ಕಂಡು ಅವ ಅಭಿಮಾನ ಪಡ್ಬೋದು. ಆದರೆ ಅವರಿಂದ ನಡೆದಂಥ ಏನು ಘಟನೆಗಳಿರ್ತಾವಲ್ಲ ಅದಕ್ಕೆ ಅವರು ನಿರಭಿಮಾನಿಯಾಗಿರ್ತಾರೆ. ಸಹಜವಾಗಿ ಘಟಿಸಿರ್ತಾರೆ. ಸಹಜವಾಗಿ ಬರ್ತಕ್ಕಂಥ ಈ ಕೂಸು ಹಾಡ್ತದೆ ಸಹಜವಾಗಿ. ಹೌದಾ? ಸಹಜವಾಗಿ ಆಡ್ತಕ್ಕಂಥ ಕೂಸಿನ ರಾಗದ ಒಂದು ಶೈಲಿನೇ ಬೇರೆ, ಆ ಕೂಸಿನ ಕುಂಡಿ ಚಿವುಟಿ ಅದು ಸಾಗುತ್ತಿದ್ದು ರಾಗದ ಸೇವಟದ ಬೇರೆ. ಹೌದಿಲ್ಲ? ಎರಡೂ ಅಂತರ ಐತದೆ.
ಹಾಗೆ ನಾವು ಜ್ಞಾನಿಗಳ ವಿಷಯಕ್ಕೆ ಆ ಬಗ್ಗೆ ನಾವು ತಿಳ್ಕೋಬೇಕು. ಇನ್ನೊಂದು ವಿಷಯ ನಿಮ್ಗೆ ಹೇಳ್ಬೇಕಂತಂದರೆ, ಒಬ್ಬ ನಾ ಹೆಸರು ಹೇಳೋದಿಲ್ಲ, ಒಬ್ಬ ಸಾಹಿತಿಯವ, ಸಂಶೋಧಕವ. ಆ ಮನುಷ್ಯ ಶಿವಲಿಂಗೇಶ್ವರ ಪುರಾಣ ಬದಲ ವಿಮರ್ಶಾತ್ಮಕ ಒಂದು ಗ್ರಂಥ ಬರ್ತಾನೆ. ಆ ಗ್ರಂಥ ನಾನು ಸಿಕ್ತು, ಆ ಗ್ರಂಥನ ನಾನು ನೋಡಿದೆ. ನಾನು ಈಗ ಪುರಾಣಕ್ಕೆ ಹೇಳಿದ್ರಲ್ಲ, ಆ ಸೇವಿಕಾ ಒಬ್ಬಕ್ಕಿದ್ದಳಲ್ಲ, ಆ ಸೇವಿಕಾ ಬದಲೇ ಮಂದಿ ತಪ್ಪು ಕಲ್ಪನೆ ಮಾಡ್ಕೊಂಡು ಹೇಳಿದ್ರಲ್ಲ, ಆ ವಿಷಯ ಮೇಲೆ ಅವನ ತಪ್ಪುಗಳ ಭಾವನೆ ಬರೆದಿದ್ದವು, ತಪ್ಪು ಭಾವನೆ ಬರ್ಕೊಂಡ್ಬಿಟ್ಟಿದ್ದವು. ಅದನ್ನು ನೋಡಿ ನನಗೆ ಸರಿ ಕಾಣಲಿಲ್ಲ. ನಾನು ಈ ಗೋಕಾಕದಲ್ಲಿ ಹಿರೇಸಾವಳಿಗಿದೆಲ್ಲ ಆ ಸ್ವಾಮಿ ಹತ್ರ ಹೋದೆ. ನಾನು ಹೋಗಿ ಆ ಗ್ರಂಥದ ಜೆರಾಕ್ಸ್ ತೊಗೊಂಡು ಅವ್ರು ಹೋಗಿ ಕೈಯಾಗ ಕೊಟ್ಟು, ಈ ವಿದ್ವಾಂಸ ಶಿವಲಿಂಗೇಶ್ವರ ಬದಲ್ಲ ಈ ಪ್ರಕಾರ ಅನ್ಯಾರ್ಥ ಮಾಡ್ಯಾನ, ಇದು ನಿಜವಾಗಿ ಅವ್ರ ಚರಿತ್ರಕ್ಕೆ ಒಂದು ದೋಷಪೂರ್ಣ, ಒಂದು ತಪ್ಪು. ಈ ಕೃತಿಯ ಸಾಲಗಳನ್ನು ಅದನ್ನು ರದ್ದುಪಡಿಸಲಿಕ್ಕೆ ತಾವು ಇಂಥವ್ರು ತಿಳಿಸಿದ ಹೇಳಿ ನಾವು ಪ್ರತಿ ಕೊಟ್ಟು ಬಂದಿಲ್ಲ. ಅದು ಯಾರು ಯಂತ್ರವನ್ನು ವಿಶೇಷವಾಗಿ ಹೋಗಿಲ್ಲ. ಮುಂದೆ ಅವರ ತೆಗೆದುಲ್ಲ ಮಾತು ಬೇರೆ. ಅಂದರೆ ಏನು, ಹೊರನೋಟದಲ್ಲಿ ಮಾಡ್ತಕ್ಕಂಥ ಜೀವಗಳ ದೃಷ್ಟಿಯೇ ಬೇರೆ, ಒಳನೋಟದಲ್ಲಿ ನೋಡ್ತಕ್ಕಂಥ ದೃಷ್ಟಿಯೇ ಬೇರೆ. ಕೆಲವು ಸಾಹಿತಿಗಳು ಹೊರನೋಟದಲ್ಲಿ ನೋಡ್ತಾರೆ, ಕೆಲವರು ವಿಮರ್ಶಕರು ಒಳನೋಟದಲ್ಲಿ ನೋಡ್ತಾ ಇದ್ದಾರೆ, ತಿಳಿತಾ. ಆದರೆ ಪತ್ತಾರ ಅವನ ಬಳಿಗೆ ಬಂಗಾರ ಹೋದರೆ ಆ ಎಸಿಡ್ ಹಾಕ್ತಾನೆ. ಎಸಿಡ್ ಹಾಕ್ತಾನೆ ಹೊತ್ತಿನಾಗೆ ಬಂಗಾರ ಮೇಲೆ ಸಿಟ್ಟು ಹಾಕುವುದಿಲ್ಲವ, ಬಂಗಾರ ಕೊಟ್ಟವನ ಮ್ಯಾಗ ಸಿಟ್ಟು ಇದ್ದಾವ ಸಿಟ್ಟು ಹಾಕುವುದಿಲ್ಲವ, ಪರೀಕ್ಷೆ ಸಿಟ್ಟು ಹಾಕ್ತಾನೆ. ಅಲ್ಲಿ ನಿರಿತ ಭಾವನೆ ಇರ್ತೈತಿ, ಸರಿಯಾಗಿ ನೋಡಿರ್ತೈತಿ. ಇದು ನಿಜವಾದ ವಿಮರ್ಶಕನ ದೃಷ್ಟಿ. ಒಂದು ಬೇರೆ ದೃಷ್ಟಿ ಹೋದರೆ ಅದು ವಿಮರ್ಶೆ ತರಿಸ್ಕೊಳ್ಳೋದಿಲ್ಲ. ಅದಕ್ಕಾಗಿ ಮಹಾತ್ಮರ ಬದಲು ಹಲವಾರು ಜನರು ಹಲವಾರು ಥರ ಬರ್ತಾರೆ. ಈಗ ಒಂದು ಸರಸಾನ ನಿಮ್ಗೆ ಒಂದು ಪುಸ್ತಕ ಪ್ರಿಂಟ್ ಆಗಿದೆ ಶರಣ ಬದ್ದಲ್. ಆ ಶರಣರ ಹೆಸರು ಬದಲು ವಿರೋಧಾರ್ಥಕವಾದಂಥ ವಿಮರ್ಶೆ ಮಾಡ್ಯಾರ. ಅವರು ವಿಮರ್ಶೆ ಮಾಡ್ಯಾರ. ಅದಕ್ಕೆ ಮುನ್ನುಡಿ ಇವರು ಬರ್ತಾರೆ, ಸಿದ್ಧಗಂಗಾ ಮಠದ ಈಗಿನ ಸ್ವಾಮಿಗಳು ಅದಕ್ಕೆ ಮುನ್ನುಡಿ ಬರ್ತಾರೆ. ಅಲ್ಲಿ ಸಾರ್ ಬರ್ದಾರ ಅವರು ಶರಣರ ವಿರೋಧಾಭಾಸ ವಿಮರ್ಶೆಗಳನ್ನು ಇವರು ಈ ಗ್ರಂಥದಲ್ಲಿ ಮಾಡಿದ್ದಾರೆ. ಇದು ಹೇಗೆ ಅಂತ ಮುಗಿಸ್ಬಿಟ್ಟಾರು. ಅಂದರೆ ಏನರ್ಥ, ಶರಣರ ಅನುಭವಗಳನ್ನು ಯಥಾರ್ಥವಾಗಿ ತಿಳಿಯಲಾರದೆ ಅನ್ಯಾರ್ಥ ಇದು ಅಲ್ಲಿ ಅಪ್ಸಿಬಿಡ್ತಕ್ಕಂಥ ಕೆಲವು ಸಾಹಿತ್ಯಗಳು ಇಲ್ಲಿದಿಲ್ಲ. ಅವೆಲ್ಲ ಲಕ್ಷೀಕರಿಸಲಾದೆ. ನಾವು ಹೇಗಿರಬೇಕಪ್ಪ ಅಂತ ಕೇಳಿದರೆ, ಒಂದು ನಿರ್ಲಿಪ್ತರಾಗಿ ಇರ್ತಕ್ಕಂಥ ದೃಷ್ಟಿ ಇರಬೇಕು, ಕೂಲಂಕುಷ ನೋಡ್ತಾ ಇರಬೇಕು. ಅಷ್ಟೇ ಅಲ್ಲ, ಅದನ್ನು ಮನನ ಮಾಡ್ತಕ್ಕಂಥ ಭಾವನೆ ನಮ್ಮಲ್ಲಿರಬೇಕು. ಇನ್ನು ಸಾಮಾನ್ಯವಾಗಿ ನಿಂದೆ ಅನ್ನೋದು, ಇದು ಪುರಾಣ ನಿಂದೆ ಅನ್ನೋದು ಕೇವಲ ಈ ಪುರಾಣದಲ್ಲಿ ಅಷ್ಟೇ ಅಲ್ಲ, ಪುರಾಣದಲ್ಲಿ ಬರ್ತಾ ಇದೆ. ಪರಮಾತ್ಮ ದಕ್ಷ ಪರಮಾತ್ಮ ನಿಂದೆ ಮಾಡಿದ ವಿಷಯ ಬರ್ತಾ ಇದೆ, ಹೌದಾ? ಕೃಷ್ಣ ನಿಂದೆ ಮಾಡಿದ ಬರ್ತಾ ಇದೆ. ಈ ಪ್ರಶ್ನೆಗೆ ಇನ್ನೊಂದು ನಿಮಗೆ ಆಶ್ಚರ್ಯ ಅನಿಸೋದು ಮಾತು ಹೇಳ್ತಾ ಇದ್ದೇನೆ. ಸಾಮಾನ್ಯ ಜೀವಿಗಳು ನಿಂದೆ ಮಾಡುವುದು ಒಂದು ಬೇರೆ ಸ್ವಾರ್ಥ, ಹೌದಾ? ಪುರಾಣದಲ್ಲಿ ಕೆಲವು ದೈತ್ಯರು ನಿಂದೆ ಮಾಡೋದು ಒಂದು ವಿಚಾರ, ಅದೊಂದು ವಿಚಾರ, ಅವ್ರ ವಿಚಾರ ಬೇರೆ. ಆದರೆ ಕಡೆಗೊಮ್ಮೆ ಚಿಂತನೆ ಕೂಡಿದಾಗ ಮಹಾತ್ಮ ಸಾಮಾನ್ಯ ಜೀವ ನಿಂದೆ ಮಾಡೋದ್ರಿಂದ ಏನು ಲಾಭ ಆಗ್ತದೆ, ಹಾನಿ ಆಗ್ತದೆ. ಮಹಾತ್ಮ ನಿಂದೆ ಮಾಡಿ ದೇವರ ನಿಂದೆ ಮಾಡಿದ್ರೆ ಏನು ಲಾಭ ಆಗತ್ತೆ ಒಂದು ಪ್ರಶ್ನೆ ಬರ್ತದೆ. ಇದು ವಿಚಾರಣೆ ಪ್ರಶ್ನೆ, ಅದು ಸೂಕ್ಷ್ಮ ವಿಚಾರ ಮಾಡಿರಿ. ಸಾಮಾನ್ಯ ಜೀವಿ ನಿಂದೆ ಮಾಡಿದ್ರೆ ಏನು ಪ್ರಶ್ನೆ ಬರ್ತದೆ, ಲಾಭ ಸಿಗ್ತದೆ. ಒಬ್ಬ ಮಹಾತ್ಮ ನಿಂದೆ ಮಾಡಿದ್ರೆ ದೇವ್ರ ನಿಂದೆ ಮಾಡಿದ್ರೆ ನಿಂದೆ ಮಾಡಿದ್ರೆ ಏನು ಲಾಭ ಸಿಗ್ತದೆ ಅಂತ. ಪುರಾಣದ ದೈತ್ಯರು ಈಗ ಅಂತಕಾಲೇಚ ಮಾಮೇವ ಸ್ವರ್ಣಮುಕ್ತ ಕಲೆ ಒಂದು ಗೀತಾ ಬರ್ತದೆ. ಯಾವ ಸಾಯಂಕಾಲಕ್ಕೆ ಏನೇನು ಅವನು ನೆನೆಸ್ತಾನೆ ಅದು ಅವ ಆಗ್ತಾನ ಅನ್ನೋದು ಗೀತಾ ಪ್ರಮಾಣದ, ಇದು ಪ್ರಮಾಣದ, ಹೌದಾನೆ? ಅಂದಮೇಲೆ ಈ ದೈತ್ಯರು ಕೆಲವು ಕೃಷ್ಣ ಪರಮಾತ್ಮ ನಿಂದೆ ಮಾಡಿದರು, ಹೌದಾ? ಶಿವನಿಂದ ಅವ್ರು ಮಾಡಿದರು. ಆ ರಾವಣ ನಿಂದ ಮಾಡಿ ಕಡೆಗೆ ಅವನನ್ನು ಲಕ್ಷೀಕರಿಸಿ ಅವರು ದೇಹ ಬಿಡಬೇಕಾದ ಪರಿಸ್ಥಿತಿ ಬರ್ತದೆ ಅನ್ನುವಂಥ ಇಲ್ಲಿ ಪ್ರಶ್ನೆ ಏನು ಬರುತ್ತಲ್ಲ. ಅಂದರೆ ಅವನು ಕೊನೆಯ ಅಂತಿಮ ಅವಸ್ಥೆಯಲ್ಲಿ ಕೂಡ ರಾವಣನ ಧ್ಯಾನಿಸಿ ಸತ್ತ ಅಂದಮೇಲೆ ರಾವಣ ಏನು ಬಂಧನಕಾರಿ ಆದೋ ಅಥವಾ ಮುಕ್ತನಾದ, ಇದು ತೂಕದ ಪ್ರಶ್ನೆ ಇದೆ. ಯಾಕಂದರೆ ಏನನ್ನು ಭಾವಿಸ್ತೀವಿ ಅದನ್ನು ಕನಸನ್ನು ಕಾಣ್ತಾ ಇದ್ದೀವಿ, ಹಾಗಾದ್ರೆ ಯಾವುದನ್ನು ನಾವು ಭಾವಿಸ್ತಾ ಇದ್ದೀವಿ ಅದನ್ನು ಸ್ವಪ್ನ ಕಾಣ್ತಾ ಇದ್ದೀವಿ. ಅದಕ್ಕೆ ನಾವು ಏನು ಮಾಡಬೇಕಂದ್ರೆ ನಮ್ಮ ಜಾಗೃತೊಳಗೆ ಸದಾ ತತ್ವಚಿಂತನ ಮಹಾತ್ಮರ ಒಂದು ಅನುಭವದ ಚಿಂತನೆಯನ್ನು ಮಾಡ್ತಾಯಿದ್ರೆ ನಮಗೆ ದುಸ್ವಪ್ನಗಳು ಯಾವ ಕಾಲಕ್ಕೂ ಬರೋದಿಲ್ಲ. ಅಷ್ಟೇ ಅಲ್ಲ, ಮುಖ್ಯವಾಗಿ ಇನ್ನು ಅಡಿಗೆ ವಿಷಯಕ್ಕೆ ನೀವು ಒಂದು ಹೇಳ್ತಾನೆ ಅನುಭವ, ಪ್ರತ್ಯಕ್ಷ ಅನುಭವ.
ಈ ಆಲ್ಗುಂಡೊಳಗೆ ಒಬ್ಬರು ಅಜ್ಜ ಇದ್ದರು, ಬಸಪ್ಪ ಮುತ್ತೆ ಆಗ್ತಿದ್ದ. ಅವ 89 ವರ್ಷ ಇದ್ದ, ಭಾಳ ನಾಡಿತಿದ್ದು ನಿಂತ. ಅವನ ಹೆಂಡತಿಗೆ ಆಪ್ರೇಷನ್ ಮಾಡಬೇಕಾಯ್ತು. KLEಗೆ ಕರ್ಕೊಂಡು ಹೋದ, KMC ಕರ್ಕೊಂಡು ಹೋದ. ಹೋಗಿ ಹುಯಿಲ್ಗಳು ಅಂತ ಡಾಕ್ಟ್ರ್ ಇದ್ದರು, ಹುಯಿಲ್ಗಳು ಡಾಕ್ಟ್ರ್ ಅಂತಿದ್ರು. ಆಕೆ ಆಪ್ರೇಷನ್ ಮಾಡೋದು ಎಲ್ಲ ಇದು ಮಾಡ್ಯಾರ. ಕಡೀಕೆ ಆಕೆ ಸತ್ಲು ಅಂತೇಳಿದ್ರು, ಹೊರಗೆ ಬಂದರು. ಸತ್ತ ಅಂತ ಹೊರಗೆ ಬಂದರು. ಕಡೆಗೆ ಹೊರಗೆ ಕೂತಿದ್ದ, ನಾಡಿಗೆ ನಾನಿತ್ತವನಿಗೆ. ನೆನಪು ಮಾಡ್ಕೊಂಡೆ, ನಾಡಿ ನೋಡ್ತೀನಿ ಅಂತ ಹೇಳಿದವು. ಹೋಗಿ ಇದು ಕೊಂಚಿ ಬಿಚ್ಚಿದವು, ಎಲ್ಲಿಗಡೆ ಕೊಂಚಿ ಬಿಚ್ಚಿದ. ಇಲ್ಲಿ ನಾಡಿ ಹಿಡ್ದವನಿಲ್ಲ, ಇಲ್ಲಿ ನಾಡಿ ಹಿಡ್ದು ಏನಂದ, ಸಲೈನ್ ಹಚ್ಚಿರೋದು ಬಿಟ್ಟ. ಅಲ್ಲ, ದೊಡ್ಡ ಡಾಕ್ಟ್ರನ್ನ ಹೇಳಿ ಏನು ಹೇಳಿ, ಸಲೈನ್ ಬಿಲ್ ಕೊಡ್ತೀನಿ ಹಚ್ಚು. ನಾವು ಸಲೈನ್ ಯಾವಾಗ ಹಚ್ಚಿದ್ರು ಸಲೈನ್ ಏರಾಕಿತ್ತು. ಆಕೆ ಎತ್ತರ ಮುಂದೆ ಆ ಡಾಕ್ಟ್ರು ಬಸಪ್ಪ ಮುದುಕನ ಮನೆಗೆ ಕರ್ಕೊಂಡು ಹೋದ. ಆದರೆ ನಮ್ಮದು ಯಾತ್ರಿಕ ಯುಗ, ಹೌದು ತಂದ್ರೆ ನಮ್ದು ಎಲ್ಲ ಮಿಷನರಿ ಮೇಲೆ ನೋಡ್ತಾ ಇದ್ದೀವಿ. ನೀನು ಇದನ್ನು ಹೇಗೆ ಕಂಡು ಹಿಡಿದಿ ಅಂತ ಕೇಳಿದ್ರೆ ಅದು ನನಗೆ ಗುರುಗಳು ಕೊಟ್ಟಂಥ ಆಶೀರ್ವಾದ ಅಂದವ. ನನಗೆ ಗುರುಗಳು ಕೊಟ್ಟಂಥ ಆಶೀರ್ವಾದ ಕಲಿಸಿ ಬಿದ್ದೆ. ಆದರೂ ಒಂದು ಮಾತನ್ನು ಹೇಳಂತಂದಾಗ, ಇಲ್ಲ, ಶರೀರದಲ್ಲಿ ಇಲ್ಲಿ 2 ನಾಡಿಗಳು ಇರ್ತವೆ. ಒಂದು ಮೇಲ್ಮುಖ ನಾಡಿ ಇರ್ತದೆ, ಒಂದು ಕೆಳಮುಖ ನಾಡಿ ಇರ್ತದೆ. ಹೌದಾ? ಕೆಳಮುಖ ನಾಡಿ ಮೇಲ್ಮುಖ ನಾಡಿ ಬಂದಿದ್ದು ಕೆಳಮುಖ ನಾಡಿ ಚರ್ಚೆ ಇದ್ದರೆ ಆ ಪ್ರಾಣ ಬರ್ತದೆ. ಮತ್ತು ಕೆಳಮುಖ ನಾಡಿ ಬಂದಿದ್ದು ಮೇಲ್ಮುಖ ನಾಡಿ ಚರ್ತಿದ್ದರೆ ಅದು ಬದುಕೋದಿಲ್ಲ. ಅದಕ್ಕೆ ನಾನು ಹೆಂತಿದ್ದ ನಾಡಿ ಕೆಳಮುಖ ಚರ್ತಿ ಇತ್ತು, ಅದಕ್ಕೆ ನಾನು ಹೇಳಿ ಆಗಿ ಬದುಕಿದ್ದು. ಇಲ್ಲಿ 2 ನಾಡಿ. ಇನ್ನು ಈ ಸುಷುಮ್ನ ನಾಡಿ ಮುಖಾಂತರ ತಳಗೆ ಹೋಗ್ತದೆ, ಅದಕ್ಕೆ ಸತ್ಸಬೇಕಾದ್ರೆ ಈ ನಡೆದಿಂದ ನಾಡಿ 2 ಭಾಗ ಈ ಭಾಗ ಆಗ್ತದೆ. ಹೌದಾ? ಅಕಸ್ಮಾತ್ ಯಾವ ನಡಗೆ ಪೆಟ್ಟು ಹತ್ತಿದ್ರೆ ನಾವು ಕಾಲು ಕಳ್ಕೊತಾನೆ. ಯಾಕಂದರೆ ಅಲ್ಲಿ ನಾಡಿ ಏನು ಹೊಡೆದು ಹೋಗ್ತೈತಿಲ್ಲ, ಅದು ಕ್ರಾಸ್ ಬಿತ್ತಂದ್ರೆ ನಾವು ಕಾಲು ಹೋಗ್ತವೆ, ಅದು ನೆಟ್ಟೆ ಹೋಗೋದೇ ಇಲ್ಲ. ಇದು ಆಯುರ್ವೇದ ವಿಜ್ಞಾನ ಪ್ರಶ್ನೆ. ಅದಕ್ಕಾಗಿ ನಾವು ಏನನ್ನ ಮಾಡಲಿ, ಏನನ್ನ ಉಣ್ಣಲಿ, ಏನಂತ ಸರಿ, ನಮ್ಮ ಉದ್ದೇಶ ಸ್ವಉದ್ದೇಶ ಸರಿಯಾಗಿರಬೇಕು ಅಂಥ ಒಂದು ದೃಷ್ಟಿ ತಮ್ಮಲ್ಲಿ ಇರಲಿ. ಈಗ ಶಿವಲಿಂಗೇಶ ಪುರಾಣ ಹೇಳಿನಲ್ಲ, ನಾನು 1 ತಿಂಗಳು 40 ದಿವಸ ನಾನು ಪುರಾಣ ನಡೆಸಿದ್ದೀನಿ. 1976ನೇ 5ನೇ ಇಸ್ವಿಯಾಗ ನಡೆಸಿದ್ದೀನಿ ನಾನು. ಈಗ ಅದು 10 ದಿವಸವಾಗದು ಮುಗಿತಕ್ಕಂಥ ವಿಷಯ ಎಲ್ಲ. ಹಂಗೆ ಕ್ರಮೋತ್ತರ ಎಲ್ಲ ನಡೆಸಿದರೆ ನಿಮಗೆ ಕೆಲವೊಂದು ವಿಷಯ ಗೋಚರ ಆಗೋಸಿದ ಕಠಿಣ ಆಗ್ತದೆ. ಯಾಕಂದರೆ ಅಲ್ಲಿ ಪತಂಜಲಿ ಯೋಗ ಸೂತ್ರದ ವಿಷಯ ಬರೀಬೇಕಾಗ್ತದೆ. ಹೌದಾ? ಸಂಸ್ಕೃತ ವಿಷಯ ಬರೀಬೇಕಾಗ್ತದೆ. ಹೀಗಾಗಿ ಅಂತೂ ನಡೆಸಿದೆಲ್ಲ ಅದು ವಿಷಯ ಎಲ್ಲ ಭಾಳ ಸಂತೋಷ.